ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಶೇಕ್ ಎಫೆಕ್ಟ್ಸ್ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತೋರಿಸ್ಕೊಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಿಮ್ಮದು ಅಲೈಟ್ ಮೋಷನ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅಲೈಟ್ ಮೋಷನ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಇದಾದಮೇಲೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಹೋಗಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಡೈರೆಕ್ಟ್ ಅದು ಅಲೈಟ್ ಮೋಷನ್ ಓಪನ್ ಆಗುತ್ತೆ. ಒಂದು ಸ್ವಲ್ಪ ಈ ಥರ ಇಂಪೋರ್ಟ್ ಅಂತ ಬರುತ್ತೆ. ನೀವೇನು ಮಾಡ್ಬೇಕಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು. ನಾನು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನೆಕ್ಟಿವ್ ಟು ಟೈಮ್ ಲೈನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ನಿಮಗೆ ಫಾಂಟ್ಸ್ಗಳು ಬರ್ಬೋದು. ಇದು ದೇವರ ಮೂವಿ BGM. ನೀವೇನಾದ್ರು ನಿಮ್ಮ ಹೆಸರು ಹಾಕ್ಕೋಬೇಕಂದ್ರೆ ಫಸ್ಟು ಇಲ್ಲಿ P ಅಂತ ಕಾಣ್ತಿದೆ, ಈ ಲೈನರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ಸ್ ಅಂತ ಇದೆಯಲ್ಲ, ಅಲ್ಲಲ್ಲ ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತಿದೆಯಲ್ಲ, ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಇದನ್ನು ಇದ್ರ ಪಕ್ಕಕ್ಕೆ ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಇಂಟು ಇದೆ, ಇಂಟು ಹೊಡೀರಿ. ಇಂಟು ಹೊಡೆದಾದ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರನ ಸೆಟ್ ಮಾಡ್ಕೋಬೋದು. ನಾನೀಗ ನನ್ನ ಹೆಸರು ರೈಟ್ ಮೇಲೆ ಕ್ಲಿಕ್ ಮಾಡಿ, ಅದೇ ಥರ ನೆಕ್ಸ್ಟ್ ಫಾಂಟ್ ಮೇಲೂ ಅದೇ ಥರ ಕ್ಲಿಕ್ ಮಾಡಿಕೊಂಡು ಅದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡಿಗೆ ಕ್ಲಿಕ್ ಮಾಡ್ಕೊಂಡು ಇಂಟು ಮಾಡಿ RA. ನನ್ನ ಹೆಸರು ಹೇಳ್ತೀನಿ ಆಮೇಲೆ. ಅದೇ ಥರ ನೆಕ್ಸ್ಟ್ ಫಾಂಟ್ ಮೇಲೂ ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ G. ಇದೇ ಥರ ಎಲ್ಲನೂ ಅದೇ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಫಾಂಟ್ಸು. ಇಲ್ಲಿ H ಇಲ್ಲಿ U. ನನ್ನ ಹೆಸರು ರಘು, ಅದಕ್ಕೆ ನಾನು RAGH ರಘು ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇನ್ಸಿಲ್ ಹಾಕ್ತೀನಿ. ಪಕ್ಕಕ್ಕೆ ಕೊಡಿ, ಇಂಟು ಹೊಡೆದು ಇಲ್ಲಿ D. ಆಮೇಲೆ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ R. ಈಗ ನಿಮ್ಗೆ ಎಲ್ಲ ಫಾಂಟ್ಸು ಆ್ಯಡ್ ಆಯ್ತವೆ, ನೋಡ್ತಾ ಇರ್ಬೋದು ನೀವು. RGHUDR. ಅದಾದಮೇಲೆ ನೆಕ್ಸ್ಟು ಇಮೇಜ್ ಮೇಲೆ ಬರುತ್ತೆ. ನೀವೇನು ಮಾಡೋದು, ಸ್ಕ್ರೋಲ್ ಮಾಡಬೇಕು ಕೆಳಗೆ. ಇಲ್ಲಿ ಇಮೇಜ್ ಕಾಣಿಸ್ತಿದೆ ಅಲ್ವಾ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಶೇಪ್ ಅಂತಿದೆಯಲ್ಲ, ಕಲರ್ ಫಿಲ್ಸ್ ಇದೆಯಲ್ಲ, ಕಲರ್ ಫಿಲ್ ಇಲ್ಲಿ ಕ್ಲಿಕ್ ಮಾಡಿ. ಈ ಸ್ಟ್ರೆಚ್ ಅಂತಿದೆಯಲ್ಲ ಲಾಸ್ಟ್ಗೆ STRETCH ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ನಂದೊಂದು ಫೋಟೋ ಆ್ಯಡ್ ಮಾಡ್ತೀನಿ. ಫೋಟೋ ಎಲ್ಲಾಯಿತು, ನಿಮಿಷ ಇರಿ. ಇಲ್ಲಿ ಬೇಡ, ಆದ್ಮೇಲೆ ಕ್ಲಿಕ್ ಮಾಡಿದ್ದೆ, ಎಲ್ಲೋಯ್ತೈತೆ. ನನ್ನ ಫೋಟೋ ಇತ್ತು ವಯಸ್ಸು, ಎಲ್ಲೋಯ್ತು ಗೊತ್ತಾಗಿಲ್ಲ. ಇದೆ. ಈ ಫೋಟೋನ ಕ್ಲಿಕ್ ಮಾಡ್ಕೋತೀನಿ. ಇದು ವಿಡಿಯೋ ಆಗಿದೆ, ಸಾರಿ ಗೈಸ್. ಒಂದು ನಿಮಿಷ ಇರಿ. ಅದೇ ಕಲರ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇಮೇಜ್ ಇತ್ತು ಬ್ರೋ, ಎಲ್ಲೋ ಇತ್ತು, ಹಂಗೆ ಇರಿ. ಇಲ್ಲಿದೆ. ನಾನೀಗ ಫೋಟೋನ ಆ್ಯಡ್ ಮಾಡ್ತೀನಿ. ಇದಾದಮೇಲೆ ಅದೇ ಥರ ನೆಕ್ಸ್ಟ್ ಲೇಯರ್ ಮೇಲೂ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇನ್ನೊಂದು ಇಮೇಜ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಅದೇ ಸ್ಟ್ರೀಚ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಇರುವಂಥ ಒಂದು ಸ್ಟಾರ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಇಮೇಜ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡ್ತೀನಿ. ಒಂದೇ ಇಮೇಜ್ ಆ್ಯಡ್ ಮಾಡಬೇಕು, ಬೇರೆ ಆ್ಯಡ್ ಮಾಡೋಂಗಿಲ್ಲ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ
ಅದೇ ಕಲರ್ ಫಿಲ್ಸ್, ಅದೇ ಸ್ಟ್ರೆಚ್, ಅದೇ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಅಟ್ಯಾಚ್ ಮಾಡಿ. ಅದೇ ಥರ ಎಲ್ಲ ಲೇಯರ್ಗೂ ಒಂದೇ ಫೋಟೋನ ಆ್ಯಡ್ ಮಾಡಬೇಕು. ಅದೇ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಗೈಸ್, ಯಾವುದು ಇಮೇಜ್ ಮಾಡೋಕ್ಕೆ ಹೋದೆ. ಇದಾದಮೇಲೆ ಮುಗೀತು. ನೀವೀಗ ನೋಡ್ಬೋದು. ನಾನಿಲ್ಲಿ ವೀಡಿಯೋನ ಆನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದು ಸ್ವಲ್ಪ ರೆಕಾರ್ಡ್ ಆಗ್ತಿದೆ. ಅದಕ್ಕೋಸ್ಕರ ನೀವು ಡೆಮೋ ವೀಡಿಯೋನ ಹಾಕಿರ್ತೀನಿ ನಾನು ಸ್ಟಾರ್ಟಿಂಗು, ನೋಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಪಕ್ಕ ಕಾಣಿಸ್ತಿದೆಯಾ, ಎಕ್ಸ್ಪೋರ್ಟ್, ಅಲ್ಲೋಗಿ ಎಕ್ಸ್ಪೋರ್ಟ್ ಫಾರ್ ಫ್ರೀ ಅಂತಿದೆ. 3 ಸಲ ಒಂದು ವೀಡಿಯೋ ಬರುತ್ತೆ ಅಡ್ವರ್ಟೈಸ್ಮೆಂಟು, ಅದನ್ನು ನೋಡಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಇದೇ ಥರ ವೀಡಿಯೋ ನಾನು ಮುಂದೆ ಮಾಡ್ತಾ ಇರ್ತೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.